ತಿರುಮಲ ವೆಂಕಟೇಶ್ವರನ ಪರಮಭಕ್ತನಾಗಿದ್ದ ಅನ್ನಮಯ್ಯ ಒಂದು ದಿನ ಕಾಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಬ ವಯಸ್ಸಾದ ವ್ಯಕ್ತಿ ಸಿಕ್ಕಿ ಅನ್ನಮಯ್ಯನಿಗೆ ಕೇಳಿದ್ರಂತೆ, ಯಾಕೆ ಒಂದು ಕಲ್ಲಿಗೆ ಅಷ್ಟೊಂದು ಭಕ್ತಿಯನ್ನ ತೋರಿಸ್ತಿದ್ಯಾ? ಆ ಕಲ್ಲಿಗೆ ಹಾಡುಗಳನ್ನ ಬೇರೆ ಹಾಡ್ತಿದ್ಯಾ? ನಿನ್ಗೇನಾದ್ರೂ ಹುಚ್ಚ? ಅದಕ್ಕೆ ಅಣ್ಣಮಯ್ಯ ಉತ್ತರಿಸ್ತಾರೆ, ಸ್ವಾಮಿ, ಅದು ಸಾಧಾರಣದ ಕಲ್ಲಲ್ಲ. ಆ ಕಲ್ಲಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ. ಅದು ನನ್ನ ಸ್ವಾಮಿಯೇ. ನನ್ನ ಹಾಡುಗಳನ್ನ ನನ್ನ ಸ್ವಾಮಿ ಕೇಳ್ತಿದ್ದಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದ ಆ ವಯಸ್ಸಾದ ವ್ಯಕ್ತಿ ನಗುನಗುತ್ತಾ ಮಾಯವಾಗೋಗ್ಬಿಡ್ತಾರೆ. ಅಣ್ಣಮಯ್ಯ ಆಶ್ಚರ್ಯದಿಂದ, ಈ ರೂಪದಲ್ಲಿ ಬಂದು ನನ್ನನ್ನ ಪರೀಕ್ಷೆ ಮಾಡ್ತಿದ್ಯಲ್ಲ ತಂದೆ ಅಂತ ತಿರುಮಲದಲ್ಲಿ ಹಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಆಗಿರುತ್ತೆ. ತಿರುಮಲದ ಗರ್ಭಗುಡಿಯ ಬಾಗಿಲು ಒಳಗಡೆಯಿಂದ ಮುಚ್ಕೊಂಡಿರುತ್ತೆ. ಅದನ್ನ ಪುರೋಹಿತರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ತೆರೆಯೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆಗ ಇದ್ದಕ್ಕಿದ್ದಂತೆ ಒಂದು ವಾಣಿ ಗರ್ಭಗುಡಿಯಿಂದ ಬರಲು ಶುರುವಾಗುತ್ತೆ. ಏನಂದ್ರೆ, ಅಣ್ಣಮಯ್ಯ ಹಾಡನ್ನ ಹಾಡಲಿ ಈ ದ್ವಾರ ತೆರೆಯುತ್ತೆ ಅನ್ನೋದು. ಆಗ್ಲೇ ಅಣ್ಣಮಯ್ಯ ಬ್ರಹ್ಮ ಮೊಕ್ಕಟೆ ಪರಬ್ರಹ್ಮ ಮೊಕ್ಕಟೆ ಅನ್ನೋ ಹಾಡನ್ನ ಹಾಡ್ತಾರೆ. ಆಗ ಮುಚ್ಚಿದ ಗರ್ಭಗುಡಿಯ ಬಾಗಿಲು ತಾನಾಗಿ ತೆರೆಯುತ್ತೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು ಅಲಂಕಾರ ಸಹಿತ ಅವರಿಗೆ ದರ್ಶನವನ್ನ ಕೊಡ್ತಾರೆ. ಅವತ್ತು ಸ್ವಾಮಿಯ ಇರುವಿಕೆಯನ್ನ ಕಂಡ ಎಲ್ಲರಿಗೂ ಭಕ್ತಿ ಉಕ್ಕಿ ಬರುತ್ತೆ. ನಾವು ಯಾವಾಗ ಭಕ್ತಿಯಿಂದ ಅವನ ನಾಮಸ್ಮರಣೆಯನ್ನ ಮಾಡ್ತೀವಿ, ಅವನೇ ಖುದ್ದಾಗಿ ಎದ್ದು ಬರ್ತಾನಲ್ವಾ ಹೇಳಿ. ಹರೀಶ್ ಶ್ರೀನಿವಾಸ.